ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಈ ಹಿಂದೆ 21ನೆಯ ಎಪಿಸೋಡ್ ಭಾಗ 2 ಅಂದರೆ P2, ಅದರಲ್ಲಿ ಸುಮಾರು 293 ಪ್ರಶ್ನೆಗಳವರೆಗೆ ಚಿಂತನೆ ನಡೆದಿತ್ತು. ಈಗ 22ನೇ ಎಪಿಸೋಡ್ನಲ್ಲಿ 294 ಪ್ರಶ್ನೆ ಸಂಖ್ಯೆ. ಇದರಿಂದ ಪಾಠವನ್ನು ಮುಂದುವರಿಸೋಣ. ಕೃಷ್ಣ ಮತ್ತು ಗೋಪಿಯರ ಏಕಾಂತ ಸಂಭಾಷಣೆ. ಕೃಷ್ಣನು ಏಕಾಂತದಲ್ಲಿ ಭೇಟಿಯಾದ ಗೋಪಿಯರನ್ನು ಆಲಿಂಗಿಸಿ ನಸುನಗುತ್ತಾ ಇಂತೆಂದನು. ಕೃಷ್ಣ ಹೇಳ್ತಾನೆ, ಗೆಳತಿಯರೇ, ಬಂಧುಗಳಿಗೆ ಉಪಕಾರ ಮಾಡಲು ಮಧುರೆಗೆ ಹೋದ ನನಗೆ ಅಲ್ಲಿಯ ಕೆಲಸದ ಒತ್ತಡಗಳಿಂದ ಪುನಃ ಇಲ್ಲಿಗೆ ಬಂದು ನಿಮ್ಮನ್ನು ಕಾಣುವುದು ಆಗಲಿಲ್ಲ. ಮೋಡಗಳು ಹುಲ್ಲು ಕಡ್ಡಿಗಳನ್ನು ಇವೆಲ್ಲವನ್ನು ಒಂದೆಡೆ ಸೇರಿಸ್ತಕ್ಕಂಥದ್ದು ಯಾವುದು? ಗಾಳಿ. ಎಲ್ಲೋ ಇರ್ತದೆ, ಒಂದು ಕಡೆ ತೊಗೊಂಡು ಬರ್ತಕ್ಕಂಥದ್ದೇ ಗಾಳಿ. ಅದೇ ಗಾಳಿ ಅದೇ ಮೋಡ ಹುಲ್ಲು ಕಡ್ಡಿಗಳನ್ನು ಚದುರಿಸುವಂತೆ ನನ್ನ ಮತ್ತು ನಿಮ್ಮ ಈ ಸೇರುವಿಕೆ ಮತ್ತು ಅಗಲುವಿಕೆಗಳಿಗೆ ಭಗವಂತನೇ ಕಾರಣನಾಗಿದ್ದಾನೆ. ನನ್ನ ವಿಯೋಗ ನಿಮಗೆ ನನ್ನಲ್ಲಿ ಭಕ್ತಿಯನ್ನೇ ಹುಟ್ಟಿಸಿದೆ. ಎಲ್ಲರಲ್ಲಿ ಸದಾ ನೆಲೆಸಿರುವ ಶ್ರೀಹರಿಯೇ ನಾನೆಂದು ಅರಿಯಿರಿ. ಈ ಸಂದೇಶವನ್ನು ಕೊಟ್ಟಿದ್ದಾನೆ. ಗೋಪಿಯರು ಕೃಷ್ಣನ ತತ್ವಜ್ಞಾನೋಪದೇಶದಿಂದ ಲಿಂಗದೇಹಾಭಿಮಾನ ತೊರೆದು ಜನ್ಮ ಜನ್ಮಗಳಲ್ಲಿಯೂ ಕೂಡ ನಿನ್ನ ಪಾದದ ಧ್ಯಾನ ಲಭಿಸಲಿ ಎಂದು ಬೇಡಿದ್ದಾರೆ. ಅಲ್ಲಿಯೇ ಸೇರಿರ್ತಕ್ಕಂತಹ ಜನಸಮೂಹದಲ್ಲಿ ಒಂದು ಮಹಿಳಾಗೋಷ್ಠಿ ಕೂಡ ನಡೆಯಿತು. ಆ ಮಹಿಳಾಗೋಷ್ಠಿಯ ವಿಚಾರ ವಿವರಗಳನ್ನು ನೋಡುವಂತಾಗಿದ್ದರೆ, ಕೃಷ್ಣನ 16,108 ಜನ ಪತ್ನಿಯರು, ಕುರುಪತ್ನಿಯರು ಎಲ್ಲರೂ ಸೇರಿರ್ತಕ್ಕಂಥ ಒಂದು ದೊಡ್ಡ ಮಹಿಳಾಗೋಷ್ಠಿ. ಅಲ್ಲಿ ದ್ರೌಪದಿ ಪ್ರಾರಂಭದಲ್ಲಿ ಮಾತಾಡ್ತಾಳೆ. ಕೃಷ್ಣನೊಂದಿಗೆ ವಿವಾಹವಾದ ಸಂದರ್ಭಗಳನ್ನು ವಿವರಿಸುವಂತೆ ರುಕ್ಮಿಣಿ ಮುಂತಾದ ಎಲ್ಲ ಕೃಷ್ಣ ಪತ್ನಿಯರಿಗೂ ವಿನಂತಿಸಿದಳು. ಆಗ ರುಕ್ಮಿಣಿ ಹೇಳ್ತಾಳೆ, ತನ್ನ ವಿವಾಹ ಹೇಗಾಯಿತು? ರುಕ್ಮಿ ತನ್ನ ಅಣ್ಣ ಜರಾಸಂಧಾದಿಗಳನ್ನು ಸೋಲಿಸಿ ನನ್ನನ್ನು ಕೃಷ್ಣ ಕರೆತಗೊಂಡು ಬಂದು ದ್ವಾರಕೆಯಲ್ಲಿ ವಿವಾಹವಾಗಿದ್ದಾನೆ. ಆನಂತರ ಸತ್ಯಭಾಮೆ ಹೇಳ್ತಾಳೆ, ಸತ್ಯಭಾಮೆಯ ತಂದೆ ಸತ್ರಾಜಿತ್ ರಾಜ, ನನ್ನ ತಂದೆ, ನಾನು ಕೃಷ್ಣನ ಮೇಲೆ ಸುಮ್ಮನೆ ಅಪವಾದ ಹಾಕಿದ್ನಲ್ಲ, ಸ್ಯಮಂತಕಮಣಿ ಪ್ರಸೆಯನ್ನು ತೊಗೊಂಡು ಹೋಗಿ ಅದು ಎಲ್ಲೋ ಆ ಕಡೆಗೆ ಅಸ್ತವ್ಯಸ್ತವಾಗಿ ಕಳೆದು ಹೋದಾಗ ಕೃಷ್ಣ ಕದ್ದಿದ್ದಾನೆ ಅಂತ ಕರ್ಣಾಕರ್ಣಿ ಅಪವಾದ ಬಂದುಬಿಟ್ಟಿತ್ತು. ಆ ಅಪವಾದ ನಾನೇ ಹಾಕಿದ್ನಲ್ಲ ಅಂತ ಒಂದು ಮನಸ್ಸಿಗೆ ನೋವಾಯಿತು ನನ್ನ ತಂದೆ ರಾಜನಿಗೆ, ಸತ್ರಾಜಿತನಿಗೆ. ಅದಕ್ಕೆ ಅವನೇನು ಮಾಡಿದ, ಕೃಷ್ಣನನ್ನು ಸಂತೋಷಗೊಳಿಸೋದಕ್ಕೋಸ್ಕರ ನನ್ನನ್ನು ಕರೆತಂದು ತಾನೇ ಮುಂದೆ ನಿಂತು ಸ್ವತಃ ನನ್ನನ್ನು ಕನ್ಯಾದಾನ ಮಾಡಿ ಆ ಕೃಷ್ಣನಿಗೆ ವಿವಾಹ ಮಾಡಿಕೊಟ್ಟಿದ್ದಾನೆ ಅಂತ ಸತ್ಯಭಾಮೆ ತನ್ನ ಮದುವೆಯ ವಿವರವನ್ನು ಹೇಳಿದ್ಲು. ಇದರಂತೆ ಉಳಿದ ಅಷ್ಟಮಹಿಷಿಯರು, ಅದರಂತೆ 16,100 ಕನ್ಯೆಯರು ಎಲ್ಲರೂ ತಮ್ಮ ತಮ್ಮ ವಿವಾಹ ಸಂದರ್ಭವನ್ನು ವಿವರಿಸಿದ್ದಾರೆ. ಈ ಎಲ್ಲ 16,108 ಜನ ಪತ್ನಿಯರ ಅಂತರಂಗದ ಒಕ್ಕೊರಲಿನ ಧ್ವನಿ ಏನು ಅಂತ ನೋಡೋದಾಗಿದ್ದರೆ, ಕೃಷ್ಣನಲ್ಲಿಯ ಶೌರ್ಯ, ಧೈರ್ಯ, ಸೌಂದರ್ಯ, ಸಂಪತ್ತು, ಪರಾಕ್ರಮ ಮುಂತಾದ ವಿವಿಧ ಗುಣಗಳನ್ನು ಅರಿತವರು ಇವರೆಲ್ಲರೂ ಪತ್ನಿಯರು. ಅದಕ್ಕೆ ಮನಸೋತವರು ಈ ಕೃಷ್ಣ ಸತಿಯರು. ಅವರು ಅನ್ಕೋತಾರಂತೆ, ಗೋಕುಲದ ಗಿಡ ಮರ ಬಳ್ಳಿಗಳು, ಗೊಲ್ಲತಿಯರು, ಬೇಡತಿಯರು ಮುಂತಾದವರೆಲ್ಲ ಕೃಷ್ಣನ ಪಾದಧೂಳಿಯ ಸ್ಪರ್ಶ ನಮಗೆ ನಿರಂತರವಾಗಿರಲಿ ಅಂತ ಅವರು ಬಯಸಿದರು, ಗೋಕುಲದ ಎಲ್ಲ ಜನರು. ಆದರೆ ಅದು ನಮಗೆ ಪೂರ್ವಜನ್ಮದ ಪುಣ್ಯದಿಂದ ದೊರೆತಿದೆ, ಅಷ್ಟು ಸಾಕು.
ಕೃಷ್ಣನ ಸೇವೆ ಅಲ್ಲದೆ ನಮಗೆ ಸಾಮ್ರಾಜ್ಯ, ಭೌಜ್ಯ, ಸ್ವರಾಜ್ಯ, ವೈರಾಜ್ಯ, ಪಾರಮೇಷ್ಠ್ಯ ಪದ, ಅನಂತ್ಯ ಪದ, ಯಾವ ಪದವಿ, ಪುರಸ್ಕಾರ ಏನೂ ಬೇಕಾಗಿಲ್ಲ. ನಾವೆಲ್ಲ ಸ್ವರಮಣನಾದ ಕೃಷ್ಣನ ಚರಣ ದಾಸಿಯರಾಗಿದ್ದೇವೆ ಅಂತ ಇಷ್ಟು ಪ್ರೀತಿಯಿಂದ, ಭಕ್ತಿಯಿಂದ, ಗೌರವದಿಂದ ಆ ಕೃಷ್ಣ ಪತ್ನಿಯರು ತಮ್ಮ ತಮ್ಮ ಅನಿಸಿಕೆಗಳನ್ನು ಆ ಮಹಿಳಾಗೋಷ್ಠಿಯಲ್ಲಿ ಹಂಚಿಕೊಂಡರು. ಇದು ಸಕಲ ಕೃಷ್ಣ ಸತಿಯರ ಒಕ್ಕೊರಲಿನ ಅಂತರಂಗದ ಧ್ವನಿಯಾಗಿದೆ. ಅವರು ಹೇಳುವಾಗ ಒಂದು ಮಾತಂದರು, ಸಾಮ್ರಾಜ್ಯ, ಭೌಜ್ಯ, ಸ್ವರಾಜ್ಯ, ವೈರಾಜ್ಯ, ಪಾರಮೇಷ್ಠ್ಯ, ಅನಂತ್ಯ ಈ ಪದವಿ ಯಾವುದು ನಮಗೆ ಬೇಕಿಲ್ಲ. ಕೃಷ್ಣನ ಪಾದಧೂಳಿಯ ಸೇವೊಂದು ಸಿಕ್ಕರೆ ಸಾಕು ನಮಗೆ. ಏನು ಹಾಗಂದರೆ ಸಾಮ್ರಾಜ್ಯ ಪದವಿ ಬೇಡ, ಭೌಜ್ಯ ಪದವಿ ಬೇಡ. ಅದಕ್ಕೆ ಇರುವ ಅರ್ಥವನ್ನು ನೋಡೋಣ ಅಂತಾಗಿದ್ದರೆ, ಸಾಮ್ರಾಜ್ಯ ಅಂದರೆ ಉತ್ತರ ಭಾಗದ ರಾಜ್ಯ ಅಥವಾ ಚಕ್ರವರ್ತಿ ಪದವಿ ಅಂತ ಹೇಳ್ಬೋದು. ಭೌಜ್ಯ ದಕ್ಷಿಣ ಭಾಗದ ರಾಜ್ಯ ಅಥವಾ ಅಂತರಿಕ್ಷ ರಾಜ್ಯ. ಸ್ವರಾಜ್ಯ ಪೂರ್ವ ಭಾಗದ ರಾಜ್ಯ ಅಥವಾ ಸ್ವರ್ಗಲೋಕ. ವೈರಾಜ್ಯ ಪಶ್ಚಿಮ ಭಾಗದ ರಾಜ್ಯ ಅಥವಾ ಪಾತಾಳಲೋಕ ಅಥವಾ ಅಣಿಮಾದಿ ಸಿದ್ಧಿಗಳು. ಪಾರಮೇಷ್ಠ್ಯ ಪದ ಚಕ್ರವರ್ತಿ ಪದವಿ ಅಥವಾ ಬ್ರಹ್ಮ ಪದವಿ. ಅನಂತ್ಯ ಸರ್ವದೇಶಾಧಿಪತ್ಯ ಅಥವಾ ಮೋಕ್ಷ. ಇಂತಹ ಯಾವುದನ್ನು ನಾವು ಬಯಸುವುದಿಲ್ಲ. ಕೃಷ್ಣನ ಪಾದದ ಧೂಳಿಯ ಸೇವೆ ಸಿಕ್ಕರೆ ಸಾಕು ಅಂತ ಅವರೆಲ್ಲ ಅಂದಿದ್ದಾರಂತೆ. ದ್ರೌಪದಿ ಮುಂತಾದವರ ಪ್ರತಿಕ್ರಿಯೆ ಏನು? ಕೃಷ್ಣ ಪತ್ನಿಯರು ಕೃಷ್ಣನಲ್ಲಿಟ್ಟಿದ್ದ ಇಂತಹ ಅತಿಶಯ ಆಳವಾದ ಪ್ರೀತಿ ಭಕ್ತಿಯಾದಿಗಳನ್ನು ಅವರ ಬಾಯಿಂದಲೇ ಕೇಳಿ ತಿಳಿದ ದ್ರೌಪದಿ, ಗಾಂಧಾರಿ, ಕುಂತಿ ಮುಂತಾದ ಎಲ್ಲ ಮಹಿಳಾಮಣಿಗಳು ಮೈ ರೋಮಾಂಚನಗೊಂಡು ಭಲೇ ಭಲೇ, ನಿಜವಾಗ ಹೀಗಿರಬೇಕಪ್ಪ ಇದ್ದರೆ ಅಂತ ಎಂದೆನ್ನುತ್ತಾ ಆಶ್ಚರ್ಯದಿಂದ ಪರಸ್ಪರ ಆಲಿಂಗಿಸಿ ಆನಂದ ಬಾಷ್ಪ ಸುರಿಸಿದ್ದಾರೆ. ಅಷ್ಟರಲ್ಲಿಗೆ ಯಾರು ಆಗಮಿಸಿದರು? ಕುರುಕ್ಷೇತ್ರಕ್ಕೆ ಮಹಾಮಹಾ ಮುನಿಗಳು, ಜ್ಞಾನಿಗಳು ಆಗಮಿಸಿದ್ದಾರೆ. ಬಂದಿರತಕ್ಕಂತಹ ಈ ಮಹಾಮಹಾ ಮುನಿಗಳಲ್ಲಿ ಪ್ರಮುಖರು ಯಾರು ಅಂತ ನೋಡೋದಾಗಿದ್ದರೆ, ಶ್ರೀ ವೇದವ್ಯಾಸರು, ನಾರದರು, ಚವನ ಮಹರ್ಷಿಗಳು, ದೇವಲ ಮಹರ್ಷಿಗಳು, ವಿಶ್ವಾಮಿತ್ರರು, ಶತಾನಂದರು, ಭರದ್ವಾಜರು, ಗೌತಮ, ಶ್ರೀ ಪರಶುರಾಮದೇವರು, ವಶಿಷ್ಠರು, ವಾಮದೇವರು ಮುಂತಾದವರೆಲ್ಲ ತಮ್ಮ ಶಿಷ್ಯ ಮಂಡಳಿ ಕರೆದುಕೊಂಡು ಆಗಮಿಸಿದ್ದಾರೆ. ಆಗ ಕೃಷ್ಣ ಮತ್ತು ಆ ಮುನಿಗಳ ಸಂವಾದ ನಡೀತದೆ. ಸ್ಯಮಂತ ಪಂಚಕಕ್ಕೆ ಬಂದವರೆಲ್ಲರ ಪರಸ್ಪರ ನಮಸ್ಕಾರ, ಸ್ವಾಗತಗಳೆಲ್ಲವೂ ಮುಕ್ತಾಯವಾಯಿತು. ಕೃಷ್ಣ ಹೇಳ್ತಾನೆ ಮುನಿಗಳನ್ನು ಉದ್ದೇಶಿಸಿ, ಮುನಿಗಳೇ, ನಿಮ್ಮ ದರ್ಶನದಿಂದ ನಮ್ಮ ಜನ್ಮ ಸಾರ್ಥಕವಾಯಿತು. ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವ ಮೃಚ್ಛಲಾಮಯ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವ. ಕೇವಲ ನೀರೇ ತೀರ್ಥವಲ್ಲ, ಕಲ್ಲಿನ ಮೂರ್ತಿಯೇ ದೇವರಲ್ಲ. ಆ ಕಲ್ಲನ್ನು ದೇವರು ಅಂತ ತಿಳಿದರೆ ಅಥವಾ ನೀರನ್ನೇ ತೀರ್ಥ ಅಂತ ತಿಳಿದರೆ ಏನು ಉಪಯೋಗ ಆಗಲಿಕ್ಕಿಲ್ಲ, ದೇವರ ಅನುಗ್ರಹ ದೊರೆಯಲಿಕ್ಕಿಲ್ಲ, ಪಾವಿತ್ರ್ಯವೂ ದೊರೆಯುವುದಿಲ್ಲ. ಆದರೆ ತೀರ್ಥಕ್ಷೇತ್ರ ಸಂಚರಿಸ್ತಕ್ಕಂತಹ ನಿಮ್ಮಂಥ ಜ್ಞಾನಿಗಳ ಸಂಪರ್ಕ ಉಂಟಾಗಿಬಿಟ್ರೆ ಅವರ ಉಪದೇಶದಿಂದ ಕೂಡಲೇ ಪಾವಿತ್ರ್ಯ ದೊರೀತದೆ, ಕೂಡಲೇ ಜ್ಞಾನವೂ ದೊರೀತದೆ. ನೀರು ಪ್ರತಿಮೆಗಳೇ ದೇವರೆನ್ನುವ ತಪ್ಪು ಕಲ್ಪನೆಯವರಿಗೆ ದೇವತೆಗಳು ಅನುಗ್ರಹಿಸಲಾರರು. ಗುರುಗಳಲ್ಲಿದ್ದು ಜನರಿಗೆ ಅನುಗ್ರಹಿಸುವುದು, ಜನರುಗೈದ ಗುರು ಸೇವೆ, ಆರಾಧನೆ, ಪೂಜಾದಿಗಳನ್ನು ಗುರುಗಳ ಮುಖಾಂತರವೇ ಸ್ವೀಕರಿಸುವುದು ದೇವತೆಗಳಿಗೆ ಪ್ರಿಯ. ಇದು ಪರೋಕ್ಷ ಪ್ರಿಯಾಹಿ ದೇವ ಅಂತ ಕರೀತಾರೆ. ನೇರವಾಗಿ ಸ್ವೀಕಾರ ಮಾಡೋದಿಲ್ಲ, ಗುರುಗಳ ಮುಖಾಂತರ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ನಾವು ಜ್ಞಾನಿಗಳ ತಮ್ಮಂತಹ ದೇವತಾ ಸನ್ನಿಧಾನ ಇರುವ ಜ್ಞಾನಿಗಳ ಉಪದೇಶದಿಂದ ಜನರಿಗೆ ಕೂಡಲೇ ಜ್ಞಾನಾದಿಗಳು ದೊರೆಯುತ್ತವೆ. ಹಾಗಾಗಿ ಜ್ಞಾನಿಗಳನ್ನು ವಿಶೇಷವಾಗಿ ಗೌರವಿಸಬೇಕು. ಈ ಶರೀರವೇ ತಾನು, ಹೆಂಡತಿ ಮಕ್ಕಳೆಲ್ಲ ನನ್ನವರು ಅಂತ ಅಂದ್ಕೊಂಡು, ಹಾಗೆ ನಾನು ಹೇಳಿದಾಗೇ ಆ ಕಲ್ಲು ಮೂರ್ತಿಯೇ ದೇವರು, ನೀರೇ ತೀರ್ಥ ಅಂತ ಬಗೆದು ಜ್ಞಾನಿಗಳನ್ನು ಗೌರವಿಸದೇ ಇದ್ದರೆ ಸ ಏವ ಗೋಖರಃ, ಅವನೇ ನಿಜವಾದ ಕತ್ತೆ.
ಆಗ ಮುನಿಗಳು ಹೇಳ್ತಾರೆ, ಕೃಷ್ಣ ಏನಪ್ಪ ಇದು, ನಿನ್ನ ಲೀಲೆ ನಿಜಕ್ಕೂ ಚಿತ್ರವಾಗಿದೆ. ನಿನ್ನ ನಿಜಸ್ವರೂಪವನ್ನು ಮುಚ್ಚಿಟ್ಟು ತೋರಿದ ನಿನ್ನೀ ವಿನಯವಂತಿಕೆ ಪ್ರಶಂಸನೀಯ. ವೇದವೇದ್ಯನಾದ ನಿನಗೆ ಬ್ರಾಹ್ಮಣರ ಬಗ್ಗೆ ಋಷಿಗಳ ಬಗ್ಗೆ ಯಾಕೆ ಗೌರವ ಅಂತಂದರೆ, ವೇದಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಕಾಪಾಡುವ ಮತ್ತು ಜಪತಪಾದಿಗಳಿಂದ ಶುದ್ಧರಾಗಿರತಕ್ಕಂಥವ್ರು ಬ್ರಾಹ್ಮಣರು. ಇಂಥ ಬ್ರಾಹ್ಮಣರೆಂದರೆ ನಿನಗೆ ಭಾಳ ಪ್ರೀತಿ. ಅದಕ್ಕಾಗಿ ನೀ ಹಾಗೆಲ್ಲ ಮಾತಾಡ್ತಾ ಇದ್ದೀಯ. ನೀನೇನು ಹೇಳಿದಿ, ನಮ್ಮ ದರ್ಶನದಿಂದ ಜನ್ಮ ಸಾರ್ಥಕವಾಯಿತು ಅಂತ. ಅಲ್ಲ, ವಾಸ್ತವವಾಗಿ ನೋಡಿದರೆ ನಿನ್ನಂಥ ಸರ್ವಸ್ವಾಮಿಯ ಭಗವಂತನ ದರ್ಶನದಿಂದ ಜನ್ಮ ಸಾರ್ಥಕವಾದುದು ನಮಗೆ, ನಿನ್ನ ದರ್ಶನದಿಂದ ಹೊರತು ನಮ್ಮ ದರ್ಶನದಿಂದ ನಿನಗಲ್ಲ. ಯಾದವಾದಿಗಳಿಗೆ ನಿನ್ನ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ. ಸಮುದ್ರದಲ್ಲಿರ್ತಕ್ಕಂಥ ಮೀನುಗಳು ಒಂದು ಮೀನನ್ನು ನೋಡಿ ಮತ್ತೊಂದು ಮೀನು ಏನು ಹೇಳ್ತದೆ, ಇದು ನನ್ನಂತೆ ಒಂದು ಮೀನಾಗಿದೆ, ಅಷ್ಟೇ, ಹೆಚ್ಚಿನ ಜ್ಞಾನ ಇಲ್ಲ. ಹಾಗೆ ಎಲ್ಲ ಯಾದವರೇನರು ಇವನು ಒಬ್ಬ ನಮ್ಮಂತೆಯೇ ಒಬ್ಬ ಯಾದವನಾಗಿದ್ದಾನೆ, ಇಷ್ಟೇ ತಿಳ್ಕೊಂಡ್ರು ವಿನಃ ಸರ್ವೋತ್ತಮ ಹರಿ ಅಂತ ಉಳಿದ ಯಾದವರಿಗೆ ತಿಳುವಳಿಕೆ ಬರಲಿಲ್ಲ. ಇಂಥ ಯಾದವಾದಿಗಳಿಗೆ ಅರಿವಾಗದ ಮಹಾಮಹಿಮನಾಗಿರತಕ್ಕಂಥ ನಿನಗೆ ನಮೋ ನಮಃ ಅಂತ ಋಷಿಮುನಿಗಳು ಭಗವಂತನ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಶ್ರೀಕೃಷ್ಣ.